ನಮಸ್ಕಾರ ಸ್ನೇಹಿತರೆ. ಸೋಮಾರಿಗಳು ಹಿಂದಿನ ದಿನಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡುತ್ತಾರೆ ಮತ್ತು ಮುಂದಿನ ಭವಿಷ್ಯದ ಬಗ್ಗೆಯೂ ಕೂಡ ಹೆಚ್ಚು ಭಯಪಡುತ್ತಾರೆ. ಏಕೆಂದರೆ ಮುಪ್ಪಿನ ವಯಸ್ಸಿನಲ್ಲಿ ಇನ್ನೊಬ್ಬರ ಹತ್ತಿರ ಬೇಡಿ ತಿನ್ನುವಂತಹ ಪರಿಸ್ಥಿತಿ ನಮಗೆ ಬರಬಹುದೆಂಬ ನಂಬಿಕೆ ಸೋಮಾರಿಗಳ ಮನಸ್ಸಿನಲ್ಲಿರುತ್ತದೆ. ಆದ್ದರಿಂದ ಭಯಪಡುತ್ತಾರೆ. ಇಂತಹ ಸೋಮಾರಿ ವ್ಯಕ್ತಿಗಳು ವಯಸ್ಸು ಇದ್ದಾಗ ಕಷ್ಟಪಟ್ಟು ದುಡಿಯುವುದಿಲ್ಲ. ವಯಸ್ಸಾದ ನಂತರ ಇನ್ನೊಬ್ಬರ ಹಂಗಿನಲ್ಲಿ ಸೋಮಾರಿ ವ್ಯಕ್ತಿಗಳು ಬದುಕಬೇಕಾಗುತ್ತದೆ. ಇಂತಹ ವ್ಯಕ್ತಿಗಳು ವಯಸ್ಸಾದ ನಂತರ ಒಂದೊಂದು ತುತ್ತು ಕೂಳಿಗೂ ಇನ್ನೊಬ್ಬರ ಹತ್ತಿರ ಹಂಗಿನ ಅನ್ನವನ್ನು ತಿನ್ನಬೇಕಾಗುತ್ತದೆ. ಇಂತಹ ಸೋಮಾರಿ ವ್ಯಕ್ತಿಗಳಿಗೆ ವಯಸ್ಸು ಇದ್ದಾಗ ದುಡಿಮೆಯ ಬೆಲೆ ಮತ್ತು ಹಣದ ಬೆಲೆ ಗೊತ್ತಿರುವುದಿಲ್ಲ. ವಯಸ್ಸಾದ ನಂತರ ಗೊತ್ತಾಗುತ್ತದೆ. ಆದರೆ ದುಡಿಯಲು ದೇಹದಲ್ಲಿ ಶಕ್ತಿ ಮತ್ತು ವಯಸ್ಸು ಇರುವುದಿಲ್ಲ. ಆಗ ಯೋಚಿಸಿ ಸೋಮಾರಿ ವ್ಯಕ್ತಿಗಳು ಪ್ರಯೋಜನವಿಲ್ಲ. ಆದ್ದರಿಂದ ದೇಹದಲ್ಲಿ ಶಕ್ತಿ ಮತ್ತು ವಯಸ್ಸು ಇದ್ದಾಗಲೇ ದುಡಿಯಿರಿ. ಸೋಮಾರಿಯಾಗಿ ಕೂರಬೇಡಿ. ಕುಟುಂಬದಲ್ಲಿ ಹೆಂಡತಿ ಸೋಮಾರಿಯಾದರೂ ಗಂಡ ದುಡಿದು ಸಂಪಾದಿಸುವಂತಹ ವ್ಯಕ್ತಿಯಾಗಿರಬೇಕು. ಏಕೆಂದರೆ ಹಿಂದಿನ ಕಾಲದಿಂದಲೂ ಗಂಡನ ದುಡಿಮೆಯಿಂದಲೇ ಹೆಂಡತಿ ಬಾಳುತ್ತಿರುವುದು. ಆದ್ದರಿಂದ ಹೆಂಡತಿ ಸೋಮಾರಿಯಾದರೆ ದುಡಿಯುವ ಗಂಡಸಿಗೆ ಯಾವುದೇ ತೊಂದರೆ ಎಂದಿಗೂ ಆಗುವುದಿಲ್ಲ. ಆದರೆ ಗಂಡಸು ಸೋಮಾರಿಯಾದರೆ ಇಡೀ ಕುಟುಂಬವೇ ಹಾಳಾಗುತ್ತದೆ. ಇಂತಹ ಮನೆಯಲ್ಲಿ ಹೆಂಡತಿ ಕೆಲಸಕ್ಕೆ ಹೋದರೆ ಆ ಮನೆಯಲ್ಲಿ ಗಂಡನಿಗೆ ಯಾವುದೇ ಬೆಲೆ ಇರುವುದಿಲ್ಲ. ಪ್ರಾಣಿ ಪಕ್ಷಿಗೆ ಅನ್ನ ಹಾಕಿದರೂ ದುಡಿಮೆ ಇಲ್ಲದ ಗಂಡನಿಗೆ ಹೆಂಡತಿಯಾದವಳು ಹಂಗಿಸಿ ಅನ್ನ ಹಾಕುತ್ತಾಳೆ. ಇಲ್ಲದಿದ್ದರೆ ಹಸಿವಿನಿಂದ ಇಡೀ ದಿನ ಇರಿಸುತ್ತಾಳೆ. ಆಗ ಗಂಡನ ಸ್ಥಾನಮಾನ ನಾಯಿಗಿಂತಲೂ ಕೀಳಾಗುತ್ತದೆ. ಆದ್ದರಿಂದ ಗಂಡ ಆದವನು ಸೋಮಾರಿಯಾಗಿರದೆ ಕಷ್ಟಪಟ್ಟು ದುಡಿಯಬೇಕು. ಶ್ರಮಪಟ್ಟು ದುಡಿಯುವ ವ್ಯಕ್ತಿಗಳ ಮನಸ್ಥಿತಿ ಹೇಗೆಂದರೆ, ಹಿಂದೆ ಎಷ್ಟೇ ಕೆಟ್ಟ ಘಟನೆ ಆ ವ್ಯಕ್ತಿಯ ಬದುಕಿನಲ್ಲಿ ನಡೆದರೂ ಕೂಡ ಯೋಚಿಸುವುದಿಲ್ಲ. ಬೇಗ ಮರೆಯುತ್ತಾರೆ ಮತ್ತು ಮುಂದಿನ ಭವಿಷ್ಯದ ಬಗ್ಗೆಯೂ ಕೂಡ ಭಯಪಡುವುದಿಲ್ಲ. ಇನ್ನಷ್ಟು ಸಂತೋಷ ಪಡುತ್ತಾರೆ. ಏಕೆಂದರೆ ಇಂದು ಕಷ್ಟಪಟ್ಟು ಸಂಪಾದನೆ ಮಾಡಿಕೊಂಡು ಹಣವನ್ನು ಸೇವ್ ಮಾಡಿಕೊಂಡಿರುತ್ತಾರೆ. ಆದ್ದರಿಂದ ಮುಪ್ಪಿನ ವಯಸ್ಸಿನಲ್ಲಿ ಇನ್ನೊಬ್ಬರ ಹತ್ತಿರ ಬೇಡದೆ, ಯಾರ ಹಂಗಿನಲ್ಲೂ ಇರದೆ, ಸ್ವಂತ ದುಡಿಮೆಯಲ್ಲಿ ಇಷ್ಟಪಟ್ಟಿದ್ದನ್ನು ತೆಗೆದುಕೊಂಡು ಊಟ ಮಾಡಿಕೊಂಡು ಅನುಕೂಲವಾಗಿರುತ್ತಾರೆ. ಆದ್ದರಿಂದ ಒಬ್ಬ ಗಂಡಸು ಎಂದಿಗೂ ಸೋಮಾರಿಯಾಗಿ ಮನೆಯಲ್ಲಿ ಕೂರಬೇಡಿ. ಇಲ್ಲಸಲ್ಲದ ಯೋಚನೆಗಳನ್ನು ಮಾಡಿಕೊಂಡು ನಿಮ್ಮ ಅಮೂಲ್ಯವಾದ ಜೀವನವನ್ನು ಬಾಳಿ ಬದುಕುವ ವಯಸ್ಸಿನಲ್ಲಿಯೇ ಹಾಳು ಮಾಡಿಕೊಳ್ಳುತ್ತೀರಾ. ಆಗ ನೀವು ಹಾಳಾಗುವುದಲ್ಲದೆ ನಿಮ್ಮನ್ನು ನಂಬಿದ ಕುಟುಂಬಗಳು ಕೂಡ ಬೀದಿಗೆ ಬೀಳುತ್ತದೆ. ನೆನಪಿರಲಿ. ಆದ್ದರಿಂದ ಪ್ರತಿಯೊಬ್ಬ ಗಂಡಸು ಕಷ್ಟಪಟ್ಟು ಸಂಪಾದನೆ ಮಾಡಿ. ನಿಮ್ಮ ಮುಂದಿನ ಜೀವನ ಸುಖಕರವಾಗಿರುತ್ತದೆ.